मायं द्रहजमहममेजं ध्येजमाम्नाजकेजं सततमसतजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवलये विस्तारिगो सन्ततिः भावोदिश्रुतिपङ्कजं कर्णया प्राकाशितत्वं परं ध्वान्तं ध्वं समनादिसाधुनिकरश्चाकारि सन्मार्गकः तेन व्यासनिवाकरेण सततं मात्याचि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सद्यन्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणक्तान् प्रतिवादिमदक्षिणः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः भुवि अनुव्याख्याननलिने चञ्चरीगतिमे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभृतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिरमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं शिरः। ಇಲ್ಲಿವರೆಗೆ ಜೈಮಿನಿ ಋಷಿಗಳ ಹಾಗೂ ವೇದವ್ಯಾಸರ ಅಭಿಪ್ರಾಯ ವಿರುದ್ಧವಾಗಿಲ್ಲ. ಇಬ್ಬರ ಅಭಿಪ್ರಾಯ ಬೇರೆ ಬೇರೆ. ಅವ್ರು ಹೇಳಿದ ವಿಷಯನೇ ಬೇರೆ, ಇವ್ರು ಹೇಳ್ತಾ ಇರೋ ವಿಷಯನೇ ಬೇರೆ. ಅದನ್ನ ನಾವು ತಿಳ್ಕೊಂಡ್ರೆ ಅವರ ಇಬ್ಬರ ಸಿದ್ಧಾಂತಕ್ಕೂ ವಿರೋಧ ಇದೆ ಅಂತೆಲ್ಲ ಅನ್ಕೊಂಡಿದ್ದೆ ಅಷ್ಟೆ. ವಸ್ತುತಃ ಅವರು ಹೇಳ್ತಾ ಇರೋ ವಿಷಯನೇ ಬೇರೆ ಅಂತ ಇದ್ರ ಬಗ್ಗೆ ವ್ಯಾಖ್ಯಾನಗಳಲ್ಲಿ ವಿವರಿಸಿದ್ದಾರೆ, ಯಾವ ರೀತಿ ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ. ಯದ್ಯಪಿ ಅಂತ ಇದು ಗುರುಬರ್ಥ ದೀಪಿಕಾದಲ್ಲಿ ಬರುವಂತಹ ವಿಚಾರ, ಅದನ್ನ ಹೇಳ್ತಾ ಇದ್ದೀನಿ. ಮೊದಲಿಂದನೇ ನೋಡಿದ ನಿಮ್ಗೆ ಅದು ಸಿಗತ್ತೆ. ಯಂಚ ವ್ಯವಸ್ಥಾ ಅಂತ ಹೇಳಿದ್ದಾರೆ ಮೊದಲಿಗೆ ಗುರುಬರ್ಥ ದೀಪಿಕಾದಲ್ಲಿ. ಎಷ್ಟನೇ ಮೂಲ ಅಂದ್ರೆ ಫಲವತ್ ವಿರೋಧಿ ಸದ್ಭಾವೇ ಜೈಮಿನ್ಯಾ ದಿವ್ಯರಿಷ್ಯತೆ ಅಂತ ಏನ್ ಅನುವ್ಯಾಖ್ಯಾನ ಅದರ ನಂತರ ಬರೋದಿದು. ಅಲ್ಲಿ ಗುರುಬರ್ಥ ದೀಪಿಕಾದಲ್ಲಿ ಮೊದಲನೇ ಮಾತು, ಇಯಂ ಚ ವ್ಯವಸ್ಥಾ ಪೂರ್ವ ವ್ಯವಸ್ಥೆಯ ಉಪಸ್ಕರ್ತವ್ಯ ಇತ್ಯತ್ರ ಇಯಂ ವ್ಯವಸ್ಥಾ ಪ್ರತಿಬಂಧಕೆ ಸತಿ ಜ್ಞಾನಾತ್ ಪುರುಷಾರ್ಥೋ ನ ಭವತಿ ಇತಿ ಪ್ರತಿಬಂಧಕ ನಿರಸನಾದೇವ ಕರ್ಮೈವ ಕರ್ತವ್ಯಮಿತಿ ವ್ಯವಸ್ಥಾ. ಅಂದ್ರೆ ಇದೊಂದು ಪೂರ್ವ ವ್ಯವಸ್ಥಾ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಪೂರ್ವ ವ್ಯವಸ್ಥೆ ಅಂದ್ರೆ ಏನರ್ಥ? ಪೂರ್ವ ವ್ಯವಸ್ಥೆ ಅಂದ್ರೆ ಹಿಂದಿನ ವ್ಯವಸ್ಥೆ ಅಂತ. ಏನ್ ಹಿಂದಿನ ವ್ಯವಸ್ಥೆ ಅಂದ್ರೆ ಈಗ ಜ್ಞಾನದಿಂದ, ಅಂದ್ರೆ ಜ್ಞಾನ ಅಂತ ಬಂದ್ರೆ ಇಲ್ಲೆಲ್ಲ ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಅಪರೋಕ್ಷ ಜ್ಞಾನದಿಂದ ಪುರುಷಾರ್ಥ ಆಗ್ತಾ ಇಲ್ಲ ಅಂತ ಬಂತು. ಪುರುಷಾರ್ಥ ಆಗ್ತಾ ಇಲ್ಲ ಅಂದ್ರೆ ಪುರುಷಾರ್ಥ ಸಿಗಲ್ಲ ಅಂತ ಅರ್ಥ. ಪುರುಷಾರ್ಥ ಅಂದ್ರೇನು? ಸ್ವರ್ಗ. ಈ ತರ ಯಾವ್ದ್ಯಾವ್ದಿದೆಯೋ ಅದೆಲ್ಲ ಪುರುಷಾರ್ಥ. ಈ ಸ್ವರ್ಗಾದಿಗಳೆಲ್ಲ ಅಪರೋಕ್ಷ ಜ್ಞಾನದಿಂದ ಸಿಗಲ್ಲ, ಅಪರೋಕ್ಷ ಜ್ಞಾನದಿಂದ ಸಿಗೋದು ಮೋಕ್ಷ ಮಾತ್ರ ಅಂತ ಜೈಮಿನಿಗಳ ಮತ. ವೇದವ್ಯಾಸರ ಮತ ಹಾಗಲ್ಲ, ಜ್ಞಾನದಿಂದ ಎಲ್ಲವೂ ಸಿಗತ್ತೆ. ಜ್ಞಾನದಿಂದ ಸಿಗಲ್ಲ ಅಂತ ಹೇಳೋದ್ರ ಅಭಿಪ್ರಾಯ ಏನು? ವಿರೋಧವಂತಲ್ವಾ ಅಂದ್ರೆ ಪ್ರತಿಬಂಧಕೆ ಸತಿ, ಪ್ರತಿಬಂಧಕ ಇದ್ದಾಗ ಅಪರೋಕ್ಷ ಜ್ಞಾನದಿಂದ ಪುರುಷಾರ್ಥವು ನಭವತಿ, ಅದು ಒಪ್ಕೊಳ್ಳೇಬೇಕು. ಪ್ರಾರಬ್ಧ ಕರ್ಮ ಅನ್ನೋದು ಇದ್ದಾಗ ಆ ಅಪರೋಕ್ಷ ಜ್ಞಾನ ಫಲ ತಂದುಕೊಡಲ್ಲ ನಮ್ಗೆ.
ಆರಬ್ಧಸ್ಯ ಅನತಿಕ್ರಮಾತ್ ಅಂತಾನೆ ಆಚಾರ್ಯ ಹಿಂದೆನೂ ಹೇಳಿದ್ರು. ಅದನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಅತಯೇವ ಭಾಷ್ಯಕೃತ ಅಂತ ಹೇಳಿ ಆಚಾರ್ಯರು ಭಾಷ್ಯಕಾರರು ಪ್ರಾರಬ್ಧಸ್ಯ ಅನತಿಕ್ರಮಾತ್ ಅಂತ ಇತಿ ತತ್ರೈವ ಮುಕ್ತ ಅಲ್ಲೇ ಹಿಂದಕ್ಕೆ ಹೇಳಿದ್ದಾರೆ ಅಂತಾನೂ ಅಂದಿದ್ದಾರೆ. ಹಾಗಾದ್ರೆ ವೇದವ್ಯಾಸರು ಏನ್ ಮಾಡಿದ್ರು ಅಂದ್ರೆ ವ್ಯಾಸೇನತು ಸಾಮಾನ್ಯತೆಯವ ಪುರುಷಾರ್ಥ ಸಾಧನತ್ವ ಮುಕ್ತಂ. ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನದಿಂದ ಪುರುಷಾರ್ಥ ಸಿಗ್ತಾ ಇದೆ, ಆದ್ರೆ ಇವರು ಪ್ರತಿಬಂಧಕ ಇದ್ದಾಗ ಸಿಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ವಿಶೇಷ ಸಾಮಾನ್ಯ ಭಾವ, ವಿಶೇಷವಾದ ವಿಷಯದಿಂದ ಸಾಮಾನ್ಯ ಮತವನ್ನ ಸರಿ ಇಲ್ಲ ಅಂತ ಹೇಳೋದಾಗ್ಲಿ, ಸಾಮಾನ್ಯ ಮತದವರು ಹೇಳಿದ್ದನ್ನ ವಿಶೇಷ ಮತ ಇಟ್ಕೊಂಡು ಅದು ಸರಿ ಇಲ್ಲ ಅಂತ ಹೇಳೋದಾಗ್ಲಿ, ಎರಡೂ ಸರಿ ಇಲ್ಲ. ಅಂದ್ರೆ ಕೆಲವರು ಸಾಮಾನ್ಯವಾಗಿ ಹೇಳಿದ್ರು ಎಲ್ರು ಊಟಕ್ಕೆ ಬನ್ನಿ ಅಂತ, ಇವ್ರು ಹೇಳಿದ್ರು ಇಂಥವ್ರನ್ನ ಬಿಟ್ಟು ಇವ್ರು ಬನ್ನಿ ಅಂತ ಹೇಳಿದ್ರು. ತಪ್ಪಿಲ್ಲ ಇಬ್ರು ಮಾತಿಗೆ, ಅವ್ರು ಸಾಮಾನ್ಯವಾಗಿ ಹೇಳಿದ್ದಾರೆ. ಯಾರು ಯೋಗ್ಯ ಅವ್ರು ಬನ್ನಿ ಅಂತ ಅದು ಅದಕ್ಕೆ ಇವ್ರಿಲ್ಲ ಇಂಥವ್ರು ಇವ್ರನ್ನ ಬಿಟ್ಟು ಇವ್ರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟು ಬಿಟ್ರೆ ಇಲ್ಲಿ ವಿಶೇಷ ಸಾಮಾನ್ಯ ಭಾವ ಅನ್ನೋದೊಂದು ಬಿಟ್ರೆ ಇನ್ಯಾವುದೇ ವಿರೋಧ ಎದ್ದು ಕಾಣ್ತಾ ಇಲ್ಲ. ಅಲ್ಲ ಕರ್ಮ ಬೇಕು ಅಂತ ಹೇಳಿದಾರಲ್ಲ ನಿಜ, ಅವಾಗ ಪ್ರತಿಬಂಧಕ್ಕೆ ಹೋಗ್ಲಿಕ್ಕೆ ಕರ್ಮಾಚರಣೆ ಮಾಡ್ಬೇಕಾಗಿ ಬರುತ್ತೆ. ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋದು ಹೇಗೆ, ಅದಕ್ಕೆ ಏನಾರ ಒಂದು ಉಪಾಯ ಬೇಕಲ್ಲ, ಅದನ್ನ ಅನುಭವಿಸ್ಬೇಕಲ್ಲ. ಅನುಭವಿಸೋದು ಒಂದು ಕರ್ಮನೇ ತಾನೆ. ಆ ಅನುಭವಿಸಿದಾಗ ಆ ಪ್ರಾರಬ್ಧ ಕರ್ಮ ನಾಶ ಆಗಿ ಆಗ ಜ್ಞಾನದಿಂದ ಪುರುಷಾರ್ಥ ಸಿಗತ್ತೆ ಅಂತ ಅಭಿಪ್ರಾಯ. ಇಷ್ಟು ಮನಸ್ಸಲ್ಲಿಟ್ಕೊಂಡು ಹೊರಟಿದ್ದಾರೆ. ಈಗ ಶುರುವಾಯ್ತು ಒಂದು ಚರ್ಚೆ, ಯದ್ಯಪಿ ಅಂತ ಗುರುವರ್ಥ ದೀಪಿಕಾದಲ್ಲಿ. ಇದೆಲ್ಲ ನಮಗೆ ಪ್ರಸಿದ್ಧವಾದ ವಿಷಯ, ಹಿಂದೆ ಬಂದಿತ್ತು. ಯದ್ಯಪಿ ಜ್ಞಾನಿನಾಂ ಪುರುಷಾರ್ಥಾಂತರೇ ರಾಗೋ ನಾಸ್ತಿ ಸಾರಾಸಾರ ವಿವೇಕವತ್ವಾತ್ ಭಗವತೋ ಅನ್ಯತ್ರ ದೃಢ ನಿರೂಢ ವೈರಾಗ್ಯ ಸದ್ಭಾವಾಚ್ಚ ತಥಾಪಿ ಜ್ಞಾನಿಭಿರೇವ ಅಸ್ಮಾಭಿಃ ಸತ್ಯ ಸ್ವರ್ಗಾದಿ ಲೋಕ ಪರಿಪಾಲನ ವ್ಯಾಜೇನ ಸತಾಂ ರಕ್ಷಣೆ ಅಸತಾಂ ಶಿಕ್ಷಣೆ ಭಗವತ್ ಧರ್ಮ ಪರಿಪಾಲನೆ ಚ ಕೃತೆ ಸತಿ ನಿರುಪಾಧಿ ಸೇವಾಖ್ಯ ಸತ್ಕರ್ಮಣ ತುಷ್ಟೋ ಭಗವಾನ್ ಮುಕ್ತೋ ಆನಂದ ವೃದ್ಧಿಂ ಕರೋತಿ ಇತ್ಯಾಶಯ ಅಂತ ಒಂದು ಮಾತು ಬಂತು. ಈ ವಿಚಾರ ಬಹಳ ಮುಖ್ಯ. ಈಗ ನೀವು ಪ್ರಶ್ನೆ ಮಾಡ್ಕೊಳ್ತಾ ಇರೋದೇ ತಪ್ಪು ಅಂತ ಆಕ್ಷೇಪ. ಯಾಕೆ? ಈಗ ಅಪರೋಕ್ಷ ಜ್ಞಾನಿಗೆ ಯಾವ್ದ್ರ ಮೇಲೆ ರಾಗ ಇರುತ್ತೆ, ಆಸಕ್ತಿ ಯಾವ್ದ್ರ ಮೇಲೆ? ಮೋಕ್ಷದಲ್ಲಿ ಇರತ್ತೆ ಆಸಕ್ತಿ ಅವ್ರಿಗೆ. ಮೋಕ್ಷ ಬಿಟ್ಟು ಸ್ವರ್ಗ ಬೇಕು ಅಂತ ಅಪರೋಕ್ಷ ಜ್ಞಾನಿ ಬಯಸ್ತಾನೆ. ಅವನ್ನೆಲ್ಲ ನೀರ್ ನಿಂತಿರು, ಇದು ಬೇಡ ಅಂತಾನೆ ಅವ್ನ್ ಸಾಧನೆ ಮಾಡ್ಕೊಂಡು ಹೋದವ್ನ್ ಮುಂದಕ್ಕೆ. ಅಂದ್ರೆ ಸ್ವರ್ಗಾದಿ ಲೋಕ ನನಗ್ ಬೇಕು ಅಂತ ಅಪರೋಕ್ಷ ಜ್ಞಾನಿ ಬಯಸ್ಲಿಕ್ಕೆ ಅವಕಾಶ ಇದೆಯಾ? ಇಲ್ವೇ ಇಲ್ಲ. ಇಲ್ವೇ ಇಲ್ಲ ಅಂತಂದ ಮೇಲೆ ಜ್ಞಾನದಿಂದ ಅಪರೋಕ್ಷ ಜ್ಞಾನದಿಂದ ಸ್ವರ್ಗಾದಿಗಳು ಸಿಗೋದೇ ಇಲ್ಲ ಅಂತ ಹೇಳಿ. ಯಾಕದು ಸಿಗಬೇಕು ಅಂತ ನಿಮ್ದು ಮತ? ವೇದವ್ಯಾಸರ ಸಿದ್ಧಾಂತ ಹಾಗೆ, ಅಪರೋಕ್ಷ ಜ್ಞಾನದಿಂದ ಸ್ವರ್ಗಾದಿಗಳು ಸಿಗುತ್ತೆ, ಮೋಕ್ಷ ಮಾತ್ರ ಅಲ್ಲ. ಇದು ದೊಡ್ಡ ಚರ್ಚೆ. ಅಪರೋಕ್ಷದಿಂದ ಮೋಕ್ಷ ಮಾತ್ರ ಅಂತ ಇವರು, ಇಲ್ಲ ಸ್ವರ್ಗಾದಿಗಳು ಸಿಗತ್ತೆ ಅಂತ ಕೆಲವು. ಮೋಕ್ಷ ಮಾತ್ರ ಅಂತ ಹೇಳೋ ಜೈವಿನಿ ಋಷಿಗಳ ಮತ ಸರಿ ಇದೆ ಅಂತ ಕಾಣ್ತಾ ಇದೆ. ಆ ತರ ಒಂದು ಆಕ್ಷೇಪ ಎತ್ಕೊಳ್ತಾರೆ. ಯಾಕೆ? ಜ್ಞಾನಿಗಳಿಗೆ ಬೇರೆ ಕಡೆ ಆಸಕ್ತಿನೇ ಇಲ್ಲ. ಯಾಕೆ? ಸಾರಾಸಾರ ವಿವೇಕವತ್ವ. ಅವ್ರಿಗೆ ಯಾವ್ದು ಸಾರ ಯಾವ್ದು ಅಸಾರ ಅನ್ನೋ ವಿವೇಕ ಇದೆ, ಪ್ರಜ್ಞೆ ಇದೆ ಅವ್ರಿಗೆ ಚೆನ್ನಾಗಿ. ದೇವರು ಅಷ್ಟು ಅನುಗ್ರಹ ಮಾಡಿದ. ಈ ಹಿಂದೆ ಭಾಗವತ ಪಾಠದಲ್ಲಿ ಬಂತಲ್ಲ, ಕಾಲಾಂತರ್ಗತನಾಗಿ ಕಾಲನಿಯಾಮಕನಾಗಿ ವಿವೇಕ ಜ್ಞಾನ ತಂದು ಕೊಡ್ತಾನೆ ಅಂತ. ಹಾಗ ಅವ್ರಿಗೆ ವಿವೇಕ ಜ್ಞಾನ ದೇವರಿಂದ ಸಿಕ್ಕಿದೆ. ಯಾವ್ದ್ ಸಾರ ಯಾವ್ದು ಸಾರ? ಸ್ವರ್ಗ ಇದು ಎಲ್ಲ ನಶ್ವರ. ಸ್ವರ್ಗಕ್ಕೆ ಹೋದ್ರು ಪುಣ್ಯ ಎಲ್ಲ ಉಳಿಸ್ಕೊಂಡು ಕೊನೆಗೆ ಎಲ್ಲ ಅನುಭವಿಸ್ಕೊಂಡು ಮತ್ತೆ ಭೂಮಿಗೆ ಬರ್ಲೇಬೇಕು. ಕ್ಷೀಣೆ ಪುಣ್ಯ, ಪುಣ್ಯ ಕಡಿಮೆ ಆಗ್ತಾ ಇದ್ದ ಹಾಗೆ ಮರ್ತ್ಯ ಲೋಕಂ ವಿಶಕ್ತಿ, ಮತ್ತೆ ಈ ಮನುಷ್ಯ ಲೋಕಕ್ಕೆ ಬರ್ಬೇಕು. ಇದೆಲ್ಲ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ದೇ ಅವರು ಆ ಭಗವಂತನ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತ ಕಷ್ಟಪಟ್ಟು ಪಡೆದು ಅವರು ಹೋಗಿದ್ದಾರೆ. ಇನ್ನು ಮೋಕ್ಷದ ಹಾದಿಗೆ ಇಷ್ಟೆಲ್ಲ ಮಾಡಿ ವಸ್ತುತಃ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಸಾಮಾನ್ಯ ಅಲ್ಲ, ಅದಕ್ಕೂ ತುಂಬಾ ಸಾಧನೆ ಮಾಡ್ಬೇಕಾಗಿ ಬರುತ್ತೆ. ಆದ್ರೂ ಪರೋಕ್ಷ ಜ್ಞಾನ ಪಡೆಯುವಷ್ಟು ಕಷ್ಟಪಟ್ಟೆಲ್ಲ ಆದ್ಮೇಲೆ ಸ್ವರ್ಗ ಬಯಸ್ತಾರೆ ಅನ್ನೋದು ಸರಿ ಇಲ್ಲ. ಯಾಕಂದ್ರೆ ಸಾರಾಸಾರ ವಿವೇಕ ಇಲ್ದೇನೆ ವೈರಾಗ್ಯನೇ ಬರಲ್ಲ. ವೈರಾಗ್ಯ ಬರದೇನೆ ಭಕ್ತಿ ಬರಲ್ಲ, ಅದು ದೃಢನೂ ಆಗಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಅಪರೋಕ್ಷ ಜ್ಞಾನೂ ಬರಲ್ಲ. ಒಂದೊಂದಕ್ಕೊಂದು ಲಿಂಕ್ ಇದೆ. ಸಾರಾಸಾರ ವಿವೇಕ ಇದ್ಮೇಲೆ ಪುರುಷಾರ್ಥ ಸ್ವರ್ಗ ಅದು ಸಾರ ಅಲ್ಲ ಅಂತ ಜ್ಞಾನ ಇದೆ ಅಂತ ಅರ್ಥ. ಇಷ್ಟು ಜ್ಞಾನ ಇದ್ದವನ್ ಮತ್ತೆ ಅಪರೋಕ್ಷ ಜ್ಞಾನಿ ಸ್ವರ್ಗ ಬೇಕು ಅಂತ ಬಯಸ್ತಾನ? ಖಂಡಿತ ಇಲ್ಲ. ಅಷ್ಟೇ ಅಲ್ಲದೆ ಭಗವತೋ ಅನ್ಯತ್ರ ದೃಢ ನಿರೂಢ ವೈರಾಗ್ಯ ಸದ್ಭಾವಚ್ಚ. ಎಷ್ಟು ವೈರಾಗ್ಯ ಇರುತ್ತೆ ಬೇರೆ ಕಡೆ ಅಂದ್ರೆ ಅದು ಬೇರೂರಿರುತ್ತೆ. ದೃಢ ನಿರೂಢ ಅಂತಾರೆ. ದೃಢವಾಗಿ ಅದು ಬೇರೂರ್ ಬಿಟ್ಟಿದೆ ವೈರಾಗ್ಯ. ಎಲ್ಲಿ? ದೇವರನ್ನ ಬಿಟ್ಟು ಬೇರೆ ವಿಷಯದಲ್ಲಿ. ದೇವರಲ್ಲಿ ಭಕ್ತಿ ಬೇರೂರಿದೆ. ಅಷ್ಟು ಚೆನ್ನಾಗಿ
ಆ ಅಪರೋಕ್ಷ ಜ್ಞಾನಿ ತನ್ನ ಮನಸ್ಥಿತಿಯನ್ನ ಕಾಪಾಡ್ಕೊಂಡಿರ್ತಾನೆ. ಎಂದಿಗೂ ಚಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಅಪರೋಕ್ಷ ಜ್ಞಾನಿಗೆ. ಅಂಥದ್ರಲ್ಲಿ ನೀವ್ ಹೇಗೆ ಈ ಜ್ಞಾನದಿಂದ ಸ್ವರ್ಗಾದಿಗಳು ಸಿಗತ್ತೆ ಅಪರೋಕ್ಷ ಜ್ಞಾನದಿಂದ ಅಂತ ಸಮರ್ಥನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅರ್ಥನೇ ಇಲ್ಲ ಇದಕ್ಕೆ. ನಮ್ಗೆ ಆಸೆನೇ ಇಲ್ವಲ್ಲ ಅಪರೋಕ್ಷ ಜ್ಞಾನಿಗೆ ಅಂತೆಲ್ಲ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ತಥಾಪಿ ಅದಾದ್ರೂ ಜ್ಞಾನಿಗಳಿಗೆ ಒಂದು ಮನಸ್ಸಿಗೆ ಬಂದಿರತ್ತಂತೆ. ವಸ್ತುತಃ ಅವ್ರಿಗೇನು ಆಸಕ್ತಿ ಇಲ್ಲ, ಆದ್ರೆ ನಾವು ಸ್ವರ್ಗಾದಿ ಲೋಕದ ಬಗ್ಗೆ ಆಸೆ ಪಡೋದು ಅಂತ ಇರತ್ತಾ ಇವ್ರಿಗೆ? ಯಾರಿಗೆ? ಜ್ಞಾನಿಗಳಿಗೆ ಅಂದ್ರೆ ಇರತ್ತಂತೆ. ಯಾವ ತರ ಅಂತ ಮತ್ತೆ ರಾಗ ಬಂದ್ಬಿಡ್ತಲ್ಲ. ಹಾಗಾದ್ರೆ ಅಪರೋಕ್ಷ ಜ್ಞಾನಿ ಆದ್ರೂ ಮತ್ತೆ ಸ್ವರ್ಗದಲ್ಲಿ ಇರ್ಬೇಕು ಅಂತ ಆಸೆನಾ? ಸ್ವರ್ಗದ ಸುಖ ಅನುಭವಿಸ್ಬೇಕು ಅಂತ ಆಸೆನಾ? ಮನುಷ್ಯ ಲೋಕದಲ್ಲಿ ಇರ್ಬೇಕು ಅಂತ ಆಸೆನಾ? ಇದೆಲ್ಲ ಬರೋದಿಲ್ವಲ್ಲ ಅವ್ರಿಗೆ. ಅಂದ್ರೆ ಅದಕ್ಕೆ ವರ್ಣನೆ ಮಾಡ್ತಾರೆ, ತಥಾಪಿ ಜ್ಞಾನಿಭಿರೇವ ಅಸ್ಮಾಭಿ. ನಿಜ ನಿಜ ನಾವೆಲ್ಲ ಅಪರೋಕ್ಷ ಜ್ಞಾನಿಗಳೇ, ದೇವರ ಅಪರೋಕ್ಷ ಜ್ಞಾನ ನಮಗೆ ನೀಡಿದಾನೆ. ಅವ್ರು ಅನ್ಕೊಳ್ತಾ ಇರೋದು ಯಾರು? ಜ್ಞಾನಿಗಳು, ಅಪರೋಕ್ಷ ಜ್ಞಾನ ಪಡೆದವರು. ಆದ್ರೂ ಸತ್ಯ ಸ್ವರ್ಗಾದಿ ಲೋಕ ಪರಿಪಾಲನ ವ್ಯಾಜೇನ, ಅಂದ್ರೆ ಈ ಸತ್ಯಲೋಕ, ಸ್ವರ್ಗಲೋಕ ಇತ್ಯಾದಿ ಏನೇನ್ ಲೋಕಗಳಿದೆ, ಈ ಲೋಕಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ರೆ ಅವಾಗ ಸಜ್ಜನರಿಗೆಲ್ಲ ಒಳ್ಳೇದ್ ಮಾಡಿದ ಹಾಗಾಗತ್ತೆ. ಯಾಕೆಂದ್ರೆ ಈ ಅಪರೋಕ್ಷ ಜ್ಞಾನಿಗಳೆಲ್ಲ ಪದವಿಲಿ ಇರ್ಬೇಕಲ್ಲ. ಉತ್ತಮ ಲೋಕಗಳೆಲ್ಲ ಅವರಿದ್ರೆ ನಾವು ಆರಾಮಾಗಿರ್ತೀವಿ. ರಾಜ ಚೆನ್ನಾಗಿದ್ರೆ ಪ್ರಜೆಗಳು ಚೆನ್ನಾಗಿರ್ತಾರೆ. ರಾಜ ಹಾಳಾಗಿದ್ದಾರೆ ಅಂದ್ರೆ ಪ್ರಜೆಗಳ ಕಥೆ ಗೋವಿಂದ. ಹಾಗೆ ಇಲ್ಲಿ ಉತ್ತಮ ಅಧಿಕಾರಿಗಳು ಯಾರ ಅಪರೋಕ್ಷ ಜ್ಞಾನಿಗಳು, ಅವರು ಈ ಸ್ವರ್ಗ ಲೋಕ ನೋಡ್ಕೊಡೋದು, ಸತ್ಯ ಲೋಕ ನೋಡ್ಕೊಡೋದು, ಈ ತರ ಯಾವ್ಯಾವ ಲೋಕ ನೋಡ್ಕೊಡುವಂತ ಒಂದು ಅದು ಯೋಗ್ಯತೆ ಇದೆ. ಅಂತ ಲೋಕದಲ್ಲಿ ಅವ್ರು ಇದ್ರೆ ಆ ಲೋಕ ನೋಡ್ಕೊಳ್ಳೋ ನೆಪದಿಂದ ಏನ್ ಮಾಡ್ತಾರೆ ಅವರು? ಎಲ್ಲ ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾರೆ, ಕೆಟ್ಟವ್ರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಭಗವತ್ ಧರ್ಮ ಪರಿಪಾಲನೆ ಆಗತ್ತೆ. ಎಲ್ಲರಿಗೆ ಯಾರ್ಯಾರಿಗೆ ಪ್ರೇರಣೆ ಮಾಡ್ಬೇಕೋ ಯೋಗ್ಯರಿಗೆ ಅವ್ರಿಗೆಲ್ಲ ಪ್ರೇರಣೆ ಮಾಡಿ ಧರ್ಮ ಉಳಿಸ್ತಾರೆ. ಇಷ್ಟೆಲ್ಲ ಮಾಡಿದಾಗ ಏನಾಯ್ತು? ಅವ್ರಿಗೇನಾದ್ರು ಲಾಭ ಉಂಟಾ? ಅಪರೋಕ್ಷ ಜ್ಞಾನಿಗೆ ನಮ್ಮಿಂದ ಏನು ಲಾಭ ಇಲ್ಲ. ಇದರಿಂದ ಏನಾಯ್ತು? ನಿರುಪಾಧಿ ಸೇವಾ, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೇನೆ ಇದೊಂದು ದೇವರ ಸೇವೆ ಅಂತ ಆಗೋಯ್ತು. ಯಾವಾಗ ಆ ಲೋಕದ ಆಧಿಪತ್ಯ ವಹಿಸ್ಕೊಟ್ಟೆ. ಅಧಿಕಾರದಲ್ಲೇ ಇಲ್ದೇ ಇರೋರು ಯಾರನ್ನ ಕೇಳ್ತಾರೆ? ಅಧಿಕಾರದಲ್ಲೇ ಇದ್ರೆ ಒಂದಿಷ್ಟು ಒಳ್ಳೆ ಕೆಲ್ಸನಾದ್ರೂ ಮಾಡ್ಬೋದು. ಹಾಗೆ ಈ ರೀತಿ ಯೋಚನೆ ಮಾಡ್ಕೊಂಡು ಇವ್ರೇನ್ ಯೋಚನೆ ಮಾಡ್ತಾರೆ? ನಾವ್ ಇಂಥ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸೇವೆ ಮಾಡಿದ್ರೆ ಸ್ವರ್ಗಾದಿ ಲೋಕದಲ್ಲಿತ್ತು, ಆಗ ದೇವರಿಗೆ ಸಂತೋಷ ಆಗತ್ತೆ. ಮೋಕ್ಷ ಸಿಕ್ಕಿದಾಗ ಅಲ್ಲಿ ಆನಂದ ಹೆಚ್ಚು ನಮಗೆ ನೀಡ್ತಾನೆ, ಆನಂದಾಭಿವೃದ್ಧಿ ಆಗತ್ತೆ ಅಂತ ಈ ಮನಸ್ಸನ್ನಿಟ್ಕೊಂಡು ಸ್ವರ್ಗಾದಿಗಳಲ್ಲಿಯೂ ಅವರಿಗೆ ಆಸಕ್ತಿ ಇದೆ ಅನ್ನೋದನ್ನ ಕೊಡ್ಸಿದ್ದಾರೆ. ಅಂದ್ರೆ ಅವರಿಗೆ ಆಸೆ ಇದೆ ಅಂದ್ರೆ ಅವ್ರು ಅನುಭವಿಸ್ಬೇಕು ಅಂತ ಇಲ್ಲದೆ ಹೋದ್ರು ಭಗವಂತನಿಗೆ ಸಂತೋಷ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ, ಮತ್ತೆ ಧರ್ಮ ಪರಿಪಾಲನೆ ಮಾಡಿದಾಗ ದೇವರಿಗೆ ಸಂತೋಷ ಆಗತ್ತೆ, ಸಜ್ಜನ ರಕ್ಷಣೆ ಮಾಡಿದಾಗ ದೇವರಿಗೆ ಸಂತೋಷ ಆಗತ್ತೆ, ಕೆಟ್ಟವರಿಗೆ ಶಿಕ್ಷೆ ಕೊಟ್ಟಾಗ ದೇವರಿಗೆ ಸಂತೋಷ ಆಗತ್ತೆ. ಈ ಎಲ್ಲ ದೃಷ್ಟಿಯಿಂದ ನಾವು ಸ್ವರ್ಗಾದಿ ಲೋಕಗಳಲ್ಲಿ ಇರ್ಬೇಕು, ನಾವು ಅದನ್ನ ಪಾಲನೆ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಈಗ ನಮ್ ಪ್ರಶ್ನೆ, ಹಾಗಾದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಸ್ವರ್ಗಾದಿ ಲೋಕ ಪ್ರಾಪ್ತಿ ಇದೆಯಾ? ಇಲ್ಲ, ಇದೆ ಅಂತಾನೆ ಒಪ್ಲೇಬೇಕು, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇವ್ರ ಆಸೆಗೆ ತಕ್ಕ ಹಾಗೆ ಅದರ ಲಾಭವೂ ಕೂಡ ಹಾಗೆ ಆಗತ್ತೆ ಇವ್ರಿಗೆ ಅಂತ. ಇಷ್ಟು ಇಲ್ಲಿ ಬಂದ ಒಂದು ವಿಚಾರ. ಇದು ಒಂದು ಉತ್ತರ ಈ ಪ್ರಶ್ನೆಗೆ. ಅಂದ್ರೆ ಜ್ಞಾನಿಗಳಿಗೆ ಸ್ವರ್ಗಾದಿಗಳಲ್ಲಿ ಆಸಕ್ತಿ ಇರತ್ತಾ ಇಲ್ವಲ್ಲ ಮತ್ ಹೇಗೆ ಅಂತ ಪ್ರಶ್ನೆಗೆ ಇದೊಂದು ಉತ್ತರ ವಾದಿರಾಜರು ಕೊಟ್ಟಿತ್ತು. ಎರಡನೇದು, ಪುರುಷಾರ್ಥ ಸಾಧನೆ ಜ್ಞಾನೆ ಉಪಸರ್ಜನತೆಯ ಪ್ರತಿಬಂಧಕ ಕರ್ಮ ನಿವರ್ತಕತೆಯ ವಾ ಸತ್ಕರ್ಮಕರಣ ಸಂಭವಾದ ಮಾನುಷಾಣ ಅಂತೂ ಅಂತ ಹೇಳಿ ಮುಂದೆ ಇನ್ನೊಂದೇ ಹೇಳ್ತಾರೆ. ಅಂದ್ರೆ ಜ್ಞಾನ ಪುರುಷಾರ್ಥಕ್ಕೆ ಕಾರಣ ಇಲ್ಲ ಅಂತಿಲ್ಲ, ಆದ್ರೆ ಕರ್ಮನೂ ಬೇಕು ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಕರ್ಮ ಬೇಕು ಅಂತ? ವಸ್ತುತಃ ಜ್ಞಾನದಿಂದಲೇ ಸಿಗತ್ತೆ ಸ್ವರ್ಗ ಇತ್ಯಾದಿಗಳೆಲ್ಲ. ಯಾಕೆ ಹೇಳಿದ್ದಾರೆ ಅಂದ್ರೆ ಪ್ರತಿಬಂಧಕ ಕರ್ಮ ನಿವರ್ತಕತೆಯ. ಈಗ ಪ್ರಾರಬ್ಧ ಕರ್ಮ ಹೋಗ್ಬೇಕಾಗಿದೆ, ಅಲ್ಲಿವರೆಗೂ ಜ್ಞಾನದಿಂದ ಪುರುಷಾರ್ಥ ಸಿಗಲ್ಲ. ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಇನ್ನೊಂದು ಸತ್ಕರ್ಮ ಮಾಡ್ಲೇಬೇಕು. ಈ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋದಂದ್ರೇನು? ದೇವ್ರ ಪೂಜೆ ಪ್ರತಿನಿತ್ಯ ಮಾಡ್ತಾ ಇರ್ಬೇಕು, ತಪ್ಪದೆ. ಇದರಿಂದ ಪ್ರಾರಬ್ಧ ಕರ್ಮ ಹೋಗ್ಬೇಕಲ್ಲ. ದಿನಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಆ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋದು ಗೊತ್ತಾಗಲ್ಲ ನಮ್ಗೆ, ಹಾಕ್ ಕಳ್ದೋಗಿರುತ್ತೆ. ದುಃಖನೂ ದುಃಖ ಅಂತ ಗೊತ್ತಾಗಲ್ಲ, ಅದನ್ನೂ ದೇವರ ಅನುಗ್ರಹ ಅನ್ಕೊಂಡು ಹೋಗ್ತಾ ಇರ್ತಾರೆ, ಅಷ್ಟೇ ಸ್ಥಿತಿ. ಹಾಗಾದ್ರೆ ಏನಾಯ್ತು? ಪ್ರಾರಬ್ಧ ಕರ್ಮ ಅಂತಿದ್ದಾಗ ಅದು ಪುಣ್ಯನೂ ಕೊಡ್ಬೋದು, ಅದರ ಪ್ರಭಾವ ಪುಣ್ಯದಿಂದಾಗಿ ಒಳ್ಳೆದು ಆಗ್ಬಹುದು, ಕೆಟ್ಟದ್ದು ಆಗ್ಬೋದು. ಪ್ರಾರಬ್ಧ ಕರ್ಮ ಅದು ಕೆಟ್ಟದೇ ಆಗ್ಬೇಕು ಅಂತ ಏನಿಲ್ಲ. ಪ್ರಾರಬ್ಧ ಕರ್ಮ ಅದು ಪುಣ್ಯಾತ್ಮಕವೂ ಹೌದು ಪಾಪಾತ್ಮಕವೂ ಹೌದು ಆ ಕರ್ಮ. ಹಾಗಾದ್ರೆ ಪುಣ್ಯಜನಕವಾದ ಕರ್ಮ ಪಾಪ ಹುಟ್ಟಿಸುವಂತಹ ಕರ್ಮ ಆಗಿದ್ರು
ಫಲವಾಗಿ ಪಾಪದ ಫಲ ಪುಣ್ಯದ ಫಲವಾಗಿ ಏನ್ ಅನುಭವಿಸ್ತೀವೋ ಅದರಲ್ಲಿ ಯಾವುದೇ ಒಂದು ಮನಸ್ಸಿನ ಒಂದು ಲಗ್ನತೆ ಇರಲ್ಲ, ಅಲ್ಲೇ ಮುಳುಗಿ ಅದನ್ನ ಕಷ್ಟ ಅಂತ ಅನ್ಸೋದಿಲ್ಲ. ಆ ತರ ದೇವರು ಅನುಗ್ರಹ ಮಾಡ್ತಾ ಹೋಗಿ ಅದನ್ನ ಶ್ರವಣ ಮಾಡ್ತಾ ಹೋಗ್ಬಿಡ್ತಾರೆ. ಅದೇ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಕರ್ಮ ಮಾಡ್ಲೇಬೇಕಲ್ಲ, ಅದನ್ನ ಅನುಭವಿಸ್ಬೇಕು ಅಂದ್ರೆ ಅನುಭವಿಸುವಂತ ಕರ್ಮ ಅಂತ ಹಿಂದೆ ಹೇಳಿದ್ನಲ್ಲ ಆ ತರ. ಇದು ಎರಡನೇ ಉತ್ತರವಾಗಿ ಹೇಳಿದ್ರು. ಅದ ಕರ್ಮ ಬೇಕಾಗುತ್ತೆ, ಅದ ಜ್ಞಾನಕ್ಕೆ ಶಕ್ತಿ ಇಲ್ಲ ಅಂತಲ್ಲ. ಈಗ ಆನೆ ನಡಿಲಿಕ್ಕೆ ಶಕ್ತಿ ಇದೆ ಆನೆಗೆ, ಆದ್ರೆ ಆನೆಗೂ ಒಂದು ಚುಚ್ಚೋ ಮುಳ್ಳಿದೆ ಕಾಲಿಗೆ. ಆ ಮುಳ್ಳು ಚುಚ್ಚಿದಾಗ ಅದಕ್ಕೆ ನಡಿಲಿಕ್ಕೆ ಆಗಲ್ಲ. ಆ ಮುಳ್ಳು ತೆಗೆದ್ರೆ ತಾನೇ ನಡ್ಕೊಂಡು ಹೋಗುತ್ತೆ, ಅದಕ್ಕೆ ಶಕ್ತಿ ಇದೆ. ಹಾಗೆ ತಾನೇ ನಡಿಲಿಕ್ಕೆ ಬರಲ್ಲ ಅಂತಂದ್ರೆ ಮುಳ್ಳು ಚುಚ್ಚಿರೋದ್ರಿಂದ ಯಾರು ಹೀಗೆ ಹೇಳ್ತಾರ? ಇಲ್ಲ. ಗೋಕ್ಷುರಕ ಅಂತ ಹೇಳ್ತಾರೆ. ವಿಶ್ವದತ್ತ ನಿರ್ಣಯ ಟೀಕೆಯಲ್ಲೆಲ್ಲ ಉದಾಹರಣೆ ಕೊಡ್ತಾರೆ. ಯಾರೋ ಜೈತೀರ್ಥ, ಇದ್ರ ಹಿಂದೆ ಏನೋ ಹೇಳಿದ್ದೇನೆ ಅನೇಕ ಸರಿ. ಗೋಕ್ಷುರಕ ಪ್ರತಿಬದ್ಧೋಪಿ ಗಜಃ ಯಥಾ ಸ್ವಯಮೇವ ಗಂತು ಸಮರ್ಥ. ಗೋಕ್ಷುರಕ ಅನ್ನೋ ಮುಳ್ಳಿನಿಂದ ಅದರ ಕಾಲಿಗೆ ಒಂದು ಗತಿ ಸಾಮರ್ಥ್ಯ ಕುಗ್ಗಿದ್ರು, ಹೋಗುವಂತಹ ಶಕ್ತಿ ಕುಗ್ಗಿದ್ರು ಆನೆಗೆ. ಆ ಗೋಕ್ಷುರಕವನ್ನ ತೆಗೆದಾಗ, ಪ್ರತಿಬಂಧಕವನ್ನ ಕಿತ್ತದಾಗ ಸ್ವಯಂ ಅದಕ್ಕೆ ಶಕ್ತಿ ಇರುತ್ತೆ, ತಾನು ಹಿಡ್ಕೊಂಡು ಹೋಗುತ್ತೆ. ಈಗ ಎಲ್ಲಾ ಮನಸ್ಸು ಚೆನ್ನಾಗಿದೆ, ಬುದ್ಧಿವಂತಿಕೆ ಇದೆ, ಎಲ್ಲಾನು ಇದೆ, ಏನೋ ಒಂದ್ ತೊಂದರೆ ಆಯ್ತು, ಹಾಗಂದ್ಕೊಳ್ಳೆ ಅವ್ರಿಗೆ ಏನ್ ಯೋಗ್ಯತೆ ಇಲ್ಲ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಪ್ರತಿಬಂಧಕ ಇದೆ, ಈಗ ಜ್ವರ ಬಂದಿದೆ, ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಆಗ್ತಾ ಇಲ್ಲ. ಆದ್ರೆ ಆರೋಗ್ಯ ಸರಿ ಹೋದ್ರೆ ಎಲ್ಲ ಆಗುತ್ತೆ ತಾಂತಾನಾಗೆ. ಜ್ವರ ಹೋದ್ರೆ ತಾಂತಾನಾಗೆ ಎಲ್ಲ ಅವರೇ ಮಾಡ್ತಾರೆ. ಅಲ್ಲಿವರೆಗೂ ಆ ಪ್ರತಿಬಂಧಕ ಹೋಗೋವರೆಗೂ ಬೇಕಾಗುತ್ತೆ ಅಷ್ಟೇ. ಆ ತರ ಜ್ಞಾನಕ್ಕೆಲ್ಲ ಶಕ್ತಿ ಇದೆ, ಎಲ್ಲಾ ಪುರುಷಾರ್ಥನೂ ಅದ್ರಿಂದಲೇ ಪಡ್ಕೊಳ್ಬಹುದು. ಆದ್ರೆ ಕರ್ಮದ ತಡೆ ಇದ್ದಾಗ ಏನು ಮಾಡ್ಲಿಕ್ಕೆ ಬರಲ್ಲ. ಆ ಕರ್ಮ ತಡೆ ಇದ್ದಾಗ ಕರ್ಮ ಹೋಗಿಸ್ಕೊಳ್ಬೇಕು ಅಂದ್ರೆ ಸತ್ಕರ್ಮ ಮಾಡ್ಬೇಕು ಅಂತ ಇಷ್ಟೇ. ಈ ಉದ್ದೇಶದಿಂದ ಜ್ಞಾನಕ್ಕೆ ಕರ್ಮದ ಒಂದು ಸಹಕಾರ ಬೇಕು ಅಂತ ಇಷ್ಟೇ ಹೇಳಿದ್ದು ಹೊರತು ಕರ್ಮನೇ ತುಂಬಾ ಗ್ರೇಟ್ ಅನ್ನೋ ಅರ್ಥ ಅಲ್ಲ. ಕರ್ಮ ಉತ್ತಮ, ಜ್ಞಾನ ನೀಚ ಅನ್ನೋ ಭಾವದಲ್ಲಿ ಅಲ್ಲ ಅಂತ ಒಂದು. ಇನ್ನು ಮಾನುಷಾಣ ಅಂತೂ ಸ್ವರ್ಗಸ್ಥಿತ ಜ್ಞಾನಿಭಿ ಸಹವಾಸೇನ ಜ್ಞಾನ ಸ್ಥಿರೀಕರಣಾರ್ಥಂ ಸ್ವೋತ್ತಮ ದೇವಗಂಧರ್ವಾದೀನ ಸದಾ ದರ್ಶನಾರ್ಥಂಚ ಸ್ವರ್ಗ ಸಾಧನ ಕರ್ಮ ಕರಣೋಪಪತ್ತೇ ಇತಿ ಅಂತ. ಇನ್ನೊಂದು, ಮನುಷ್ಯರು ಯಾಕೆ ಕರ್ಮ ಮಾಡ್ಬೇಕಾದ್ರೆ, ಜೈಮಿನಿಗಳು ಯಾಕೆ ಹಾಗೆ ಹೇಳಿದ್ರು? ಈಗ ಸ್ವರ್ಗ ಲಾಭ ಆಗಬೇಕು, ಅದಕ್ಕೆ ಜ್ಞಾನ ಮಾರ್ಗದಲ್ಲಿ ಹೋಗ್ರಿ ಅಂತಂದ್ರೆ ಸಾಕಾಗಿತ್ತು. ಯಾಕೆ ಕರ್ಮ ಮಾರ್ಗದಲ್ಲಿ ಪ್ರಚೋದನೆ ಕೊಡ್ತಾ ಇದ್ದೀರಿ? ಜೈಮಿನ ಋಷಿಗಳು ಹಾಗೆ ಮಾಡಿದ್ರಲ್ಲ ಅಂದ್ರೆ ಅದು ಒಳ್ಳೆ ಉತ್ತರ ಕೊಡ್ತಾರೆ ನೋಡಿ. ಯಾಕೆ ಹೇಳಿದ್ದು ಕರ್ಮ ಮಾಡ್ಬೇಕು ಅಂತಂದ್ರೆ ಕರ್ಮ ಮುಖ್ಯ ಅನ್ನೋ ದೃಷ್ಟಿಯಿಂದ ಅವರು ಹೇಳಿಲ್ಲ. ಅವರು ಜೈಮಿನಿಗಳು ಯಾಕೆ ಹೇಳಿದ್ದು ಕರ್ಮ ಮುಖ್ಯ ಅನ್ನೋದು ಅರ್ಥದಲ್ಲಿ ಅಂದ್ರೆ, ನೋಡಿ, ಒಬ್ಬ ಮನುಷ್ಯ ಯೋನಿಯಲ್ಲಿದ್ದಾನೆ, ಅವನು ಸ್ವರ್ಗಕ್ಕೆ ಹೋಗುವಂತ ಯೋಗ್ಯತೆಯನ್ನು ಪಡೆದಿದ್ದಾನೆ. ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಜ್ಞಾನಿಗಳ ಜೊತೆಗೆ ಸಹವಾಸ ಆಗತ್ತೆ ಅವ್ರಿಗೆ. ಸಹವಾಸ ಆದಾಗ ಜ್ಞಾನ ಒಂದಿಷ್ಟು ಸಿಗತ್ತೆ. ಸಿಕ್ಕ ಜ್ಞಾನ ಹಾಗೆ ಉಳ್ಕೊಳ್ಬೇಕು. ಈಗ ಭೂಮಿಯಲ್ಲೇ ದೊಡ್ಡ ಒಳ್ಳೊಳ್ಳೆ ಸಜ್ಜನರ ಸಹವಾಸ, ಒಳ್ಳೊಳ್ಳೆ ಜನರ ಸಹವಾಸ ಆಗುತ್ತೆ. ಆದಾಗ ಅವರಿಂದ ಒಂದಿಷ್ಟು ಜ್ಞಾನ ಪಡ್ಕೊಳ್ತೀವಿ. ಜ್ಞಾನ ಪಡ್ಕೊಂಡ್ಮೇಲೆ ಆ ಜ್ಞಾನ ಉಳಿಬೇಕಲ್ಲ. ಪಡ್ಕೊಳ್ಳೋದು ಕಷ್ಟ ಮೊದಲು, ಪಡ್ಕೊಂಡ್ಮೇಲೆ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ತಿಳ್ಕೊಳ್ಳೋದು ತುಂಬಾ ಸುಲಭ, ರಾಶಿ ರಾಶಿ ಕೇಳ್ಬೋದು. ಅದಕ್ಕೆ ಕೇಳಿದ್ರೆ ಮನಸ್ಸನ್ನು ಇಟ್ಕೊಂಡು ಹಾಗೆ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾವುದೇ ಓದೋದು ವಿಷಯ ಆಗ್ಬೋದು, ಓದಿದ್ರು ಕೂಡ ಅದು ತಲೆಯಲ್ಲಿ ಉಳಿಬೇಕಲ್ಲ, ತುಂಬಾ ಕಷ್ಟ ಕೆಲಸ. ಅದರಿಂದ ಸ್ವರ್ಗಲೋಕಕ್ಕೆ ಹೋದವರಿಗೆ ಜ್ಞಾನಿಗಳ ಜೊತೆಗೆ ಸಹವಾಸ ಆದಾಗ ಆ ಬಂದ ಜ್ಞಾನ ಸ್ಥಿರೀಕರಣಾರ್ಥ, ಆ ಜ್ಞಾನ ಸ್ಥಿರವಾಗಿ ಉಳಿಬೇಕು ಅಂತಾದ್ರೆ ಒಂದು ಇದಕ್ಕೋಸ್ಕರ. ಮತ್ತೊಂದು, ಸ್ವೋತ್ತಮ ದೇವಗಂಧರ್ವಾದಿನಂ ಸದಾ ದರ್ಶನಾರ್ಥಂ. ಅಷ್ಟೇ ಅಲ್ಲ, ಅಲ್ಲಿ ಹೋಗ್ಕೂಡ್ಲೆ ನಮ್ಗೆ ಆ ಸ್ವರ್ಗದಲ್ಲಿ ಹೋಗಿರಂತಹ ಯೋಗ್ಯ ಜೀವಿ ಇರ್ತಾರಲ್ಲ, ಅವನಿಗೆ ತನಗಿಂತ ಉತ್ತಮರಾದ ದೇವಗಂಧರ್ವರು ಅವರೆಲ್ಲ ದರ್ಶನ ಆಗ್ತಾ ಇರ್ಬೇಕು ಅಂತೇನಿಲ್ಲ. ಯಾವಲೋ ಒಮ್ಮೆ ಹಿಂಗ್ ಕಾಣಿಸ್ಬೋದು, ಒಮ್ಮೆ ಕಾಣಿಸ್ತಾ ಇರ್ಬೋದು, ಆದ್ರೆ ಹಾಗಾಗ್ಬಾರ್ದಲ್ಲ. ಸದಾ ಆ ಜ್ಞಾನಿಗಳ ಸಹವಾಸ ಜೊತೆಗೆ ಜ್ಞಾನ ಸ್ಥಿರೀಕರಣ ಜೊತೆಗೆ ಯಾವಾಗ್ಲೂ ಆ ದೇವಗಂಧರ್ವ ಮೊದಲಾದವರ ದರ್ಶನ ಆಗ್ಬೇಕು. ಎರಡಕ್ಕೋಸ್ಕರ ಒಂದು ಸದಾ ದರ್ಶನಾರ್ಥಂ, ಒಂದು ಜ್ಞಾನ ಸ್ಥಿರೀಕರಣಾರ್ಥಂ. ಈ ಎರಡು ದೃಷ್ಟಿಯಿಂದ ಸ್ವರ್ಗ ಸಾಧನ ಕರ್ಮ ಕರಣೋಪಪತ್ತಿ, ಸ್ವರ್ಗಕ್ಕೆ ಸಾಧನವಾದ ಕರ್ಮ ಮಾಡೋದು ಸರಿಯಾಗಿದೆ ಅಂತ ಇಷ್ಟು ಜೈಮಿನಿಗಳ ಅಭಿಪ್ರಾಯ ಅಂತ ಇದನ್ನು ಬಿಡಿಸಿದ್ದಾರೆ. ವಾದಿರಾಜರಷ್ಟು ಚೆನ್ನಾಗಿ ಈ ಭಾಗವನ್ನ ವಿವರಣೆ ಮಾಡಿದ್ದಾರೆ, ಅದನ್ನ ಗಮನಿಸ್ಬೇಕು. ಈ ಗುರುವರ್ಥ ದೀಪಿಕಾದ ವೈಶಿಷ್ಟ್ಯನೇ ಅದು. ಎಲ್ಲಾ ಟಿಪ್ಪಣಿಕಾರರು ಅವರು ಒಂದ್ ರೀತಿ ವಿವರಣೆ ಕೊಡ್ತಾ ಇದೆ, ಅದೇ ಪಂಕ್ತಿಗಳಿಗೆ ಇವರು ಹೊಸ ಅಭಿಪ್ರಾಯ ಹೇಳಿರ್ತಾರೆ. ಹಳೆ ಟಿಪ್ಪಣಿ ಗುರುವರ್ಥ ದೀಪಿಕಾ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾ ಹೋಗ್ತಾರೆ. ಪ್ರತಿ ಸರಿನೂ ಗುರುವರ್ಥ ದೀಪಿಕಾ ಅನ್ನು ತೆಗೆದಾಗ ಒಂದು ಹೊಸ ವಿಚಾರ ಸಿಗುತ್ತೆ ಯಾವಾಗ್ಲೂ ಗುರುವರ್ಥ ದೀಪಿಕಾದಲ್ಲಿ. ಅದು ತುಂಬಾ
ಕಡಿಮೆ ಅಂದ್ರೆ ಕಡಿಮೆ, ಅದು ಹಾಗೆ ಇನ್ನೊಂದು ವಿಷಯ ಬಂದಿದ್ದಿಲ್ಲೂ ಇದೆ ಅಂತ. ಯಾವುದೇ ಪಂಕ್ತಿ ಅದು ಬೇರೆ ಅರ್ಥ ಇರುತ್ತೆ, ಹೊಸ ಅರ್ಥ. ಆ ದೃಷ್ಟಿಯಲ್ಲಿ ಇದು ಒಂದು ಅಪರೂಪದ ವಿಷಯವನ್ನ ಇಲ್ಲಿ ವಾದಿರಾಜರು ಹೇಳಿದ್ದಾರೆ. ಇನ್ನು ಯಾವುದು ಪದ್ಯದಲ್ಲಿ ಬಂದಾಗ ಪ್ರತಿಬಂಧಕ ದುರಿತ ಸದ್ಭಾವ ತತ್ವಜ್ಞಾನಜನ್ಯ ಸಂಶಯ ನಿವೃತ್ತಿಯಾದಿರೂಪ ಫಲಶೂನ್ಯೇನ ತ್ರೈವಿಧ್ಯೇನ ಕೃತಸ್ಯ ಪುತ್ರಕಾಮೇಷ್ಟ್ಯಾದೇ ಕರ್ಮಣ ಫಲದರ್ಶನ ಇತ್ಯರ್ಥ. ಈಗ ತ್ರೈವಿದ್ಯರು ಅಂತಂದ್ರೆ ಕಾಮಕ ಇದು ಕಾಮ್ಯ ಕರ್ಮಿಗಳು. ಅಂದ್ರೆ ಭಗವದ್ಗೀತೆಯಲ್ಲಿ ಬರ್ತಲ್ಲ ತ್ರೈಗುಣ್ಯ ವಿಷಯ ಅಂತ. ಅಂದ್ರೆ ಅವ್ರಿಗೆ ಸ್ವರ್ಗದ ಅಪೇಕ್ಷೆ, ಐಹಿಕ ಫಲದ ಅಪೇಕ್ಷೆ. ಪುತ್ರಕಾಮೇಷ್ಟಿಯಾಗ ಮಾಡಿದ್ರೆ ಪುತ್ರೋತ್ಪತ್ತಿ ಆಗುತ್ತೆ, ಅದಕ್ಕೆ ಪುತ್ರಕಾಮೇಷ್ಟಿಯಲ್ಲಿ ಪ್ರವೃತ್ತಿಯನ್ನು ಮಾಡ್ತಾರೆ. ಆ ಕರ್ಮ ಮಾಡಿದಾಗ ಅವ್ರಿಗೆ ಫಲ ಸಿಗತ್ತೆ, ಇಲ್ಲ ಅಂತಿಲ್ಲ. ಪುತ್ರ ಹುಟ್ಟುತ್ತಾನೆ, ಮಗ ಹುಟ್ಟದ ಪುತ್ರಕಾಮೇಷ್ಟಿಯಾಗ ಮಾಡಿದಾಗ ಎಲ್ಲ ಸರಿ. ಆದ್ರೆ ಅವ್ರಿಗೆ ಜ್ಞಾನ ಅನ್ನೋದು ಬಂದಿಲ್ಲ. ಯಾಕೆ ತತ್ವಜ್ಞಾನ ಬರ್ಲಿಲ್ಲ ಅಂದ್ರೆ ಪ್ರತಿಬಂಧಕವಾದ ಪಾಪಗಳಿದೆ ತುಂಬಾ. ಆ ಪಾಪಗಳಿದ್ದಾಗ ಇವ್ರ ಕರ್ಮದಲ್ಲೇ ಮುಳುಗಿ ಆ ಜ್ಞಾನ ಬರ್ತಾ ಇಲ್ಲ ಇವರಿಗೆ ಸರಿಯಾಗಿ. ಯಾಕೆ? ಪ್ರಾರಬ್ಧ ಕರ್ಮ ಇರೋದ್ರಿಂದಾಗಿ. ಎಲ್ಲಿವರೆಗೂ ಅವ್ರಿಗೆ ಆ ಕರ್ಮ ಹೋಗಿ ಈ ತತ್ವಜ್ಞಾನ ಬರೋದಿಲ್ಲ ಅಲ್ಲಿವರೆಗೂ ಅದರಿಂದ ಸಂಶಯನೂ ಹೋಗಲ್ಲ. ಆ ಸಂಶಯ ಎಲ್ಲಿವರೆಗೂ ಹೋಗಲ್ಲ ಅಲ್ಲಿವರೆಗೂ ಕರ್ಮದಲ್ಲಿ ಪ್ರವೃತ್ತಿ ಮಾಡ್ತಾ ಇರ್ತಾರೆ. ಅಂದ್ರೆ ಕರ್ಮದಲ್ಲಿ ತೊಡಗೋದು ಅನ್ನೋದು ಅದು ಪ್ರತಿಬಂಧಕ ಇದ್ದಾಗ ಮಾತ್ರ ಅಷ್ಟೇ. ಪ್ರತಿಬಂಧಕ ಹೊರಟೋದ್ರೆ ಕರ್ಮದಲ್ಲಿ ತೊಡಗೋ ಅವಶ್ಯಕತೆ ಇಲ್ಲ. ಆದ್ರೆ ನಮಗ್ ಗೊತ್ತಾಗಲ್ಲ ಅದು ಪ್ರತಿಬಂಧಕ ಇದೆಯಾ ಇಲ್ವಾ ಅಂತ. ನಾವು ಮಾಡೋ ಸತ್ಕರ್ಮ ಮಾಡ್ತಾ ಇರ್ಬೇಕು. ಅಂಥ ಅನುಭವ ದೇವರೇ ಕೊಡ್ತಾರೆ. ಅಂಥ ಅಪರೋಕ್ಷ ಜ್ಞಾನ ಬಂತು ಅಂತ ಆದ್ರೆ ಆ ಯೋಗ್ಯ ಜೀವಿ ಆಗಿದ್ರೆ ಅಲ್ಲಿವರೆಗೂ ಕರ್ಮ ಅಂತೂ ಮಾಡ್ಲೇಬೇಕು. ಕರ್ಮ ಬಿಡೋದ್ರಲ್ಲಿ ಉಪಯೋಗ ಇಲ್ಲ, ಬಿಡಬಾರ್ದು ಕರ್ಮನ. ಸತ್ಕರ್ಮ ಮಾಡ್ತಾ ಇರ್ಬೇಕು. ಆದ್ರೆ ಆ ಸತ್ಕರ್ಮ ಮಾಡಿದಾಗ ಅದರ ಫಲ ಏನು ಅಂದ್ರೆ ಆ ಪ್ರತಿಬಂಧಕ ದುರಿತ ನಿವೃತ್ತಿ, ಆಗ ಜ್ಞಾನೋದಯ ಆದ್ಮೇಲೆ ತಾನಾಗೆ ಗೊತ್ತಾಗುತ್ತೆ ಅಂತ. ಈ ರೀತಿಯಲ್ಲಿ ಯಾದುಪತ್ಯದಲ್ಲೂ ಒಂದು ವಿವರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮುಂದೆ ಏನ್ ವಿವರಣೆ ಕೊಡ್ತಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ.